ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಗುಣ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರೈವೇಟ್ ನಂಬರ್, ಅನ್ನೋನ್ ನಂಬರ್ನಲ್ಲಿ ನಾವು ನಮ್ಮ ಫ್ರೆಂಡ್ಸ್ಗೆ ಯಾರಿಗೆ ಬೇಕಾದ್ರೂ ಕಾಲ್ ಮಾಡೋದು ಹೇಗೆ, ಅದು ಫ್ರೀಯಾಗಿ. ಕೆಲವೊಂದು ಮಿನಿಟ್ಸ್ ಅನ್ನೋದು ಫ್ರೀಯಾಗಿ ಕೊಡ್ತಾರೆ, ಆಮೇಲೆ ನಾವು ಕೆಲವೊಂದು ಮಿನಿಟ್ಸ್ನ ಕ್ರೆಡಿಟ್ ಅಂದರೆ ದುಡ್ಡು ಕೊಟ್ಟು ತಗೊಳ್ಬೇಕಾಗುತ್ತೆ. ಆದರೆ ಇದು 100% ಜೆನ್ಯೂನ್ ಆಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಹೇಗೆ ಅಂದರೆ +410 ಅನ್ನೋನ್ ನಂಬರ್, ಈ ಥರ ಸಮಥಿಂಗ್ ಡಿಫ್ರೆಂಟ್ ನಂಬರ್ಗಳಲ್ಲಿ 4 ಡಿಜಿಟ್ ನಂಬರು, 2 ಡಿಜಿಟ್ ನಂಬರ್, ಈ ಥರ ಡಿಫ್ರೆಂಟ್ ಅನ್ನೋನಿಮಸ್ ನಂಬರ್ಗಳಲ್ಲಿ ಕಾಲ್ ಅನ್ನೋದು ಮಾಡ್ಬೋದು. ಅದು ನಮ್ಮ ನಂಬರ್ ಅನ್ನೋದು ಡಿಸ್ಪ್ಲೇ ಅನ್ನೋದು ಆಗೋದಿಲ್ಲ ಫ್ರೆಂಡ್ಸ್, ಅದು ಅನ್ನೋನ್ ನಂಬರ್ ಮುಖಾಂತರ. ಅದು ಹೇಗೆ ಏನು ಮಾಡೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ. ಈ ವಿಡಿಯೋಗೆ ನಾನು ನಿಮ್ಗೆ ಕೊಡ್ತೀನಿ ಲೈಕ್ ಟಾರ್ಗೆಟು 1000 ಲೈಕ್ ಫ್ರೆಂಡ್ಸ್, ಯಾಕೆಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ವಿಷಯ ಅನ್ನೋದು. ಸೊ ಇನ್ಯಾಕೆ ತಡ, ಲೆಟ್ ಸ್ಟಾರ್ಟ್ ಅವರ್ ವಿಡಿಯೋ. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ +409 ಅಂತ ಬರ್ತಾ ಇದೆ. ಸೊ ಈ ಕಾಲ್ ಹೇಗೆ ಬರ್ತಾ ಇದೆ, ಸೊ ಇದನ್ನ ಯಾವ ಥರ ಮಾಡಬೇಕು ಏನು ಅಂತ ನಾನು ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಕ್ಕಾಗಿ 2 ಅಪ್ಲಿಕೇಶನ್ ಬೇಕಾಗುತ್ತೆ. ಒಂದು ಬಂದ್ಬಿಟ್ಟು ಟೆಕ್ಸ್ಟ್ ನೌ ಅಂತ, ಹಾಗೆ ಟಾಕ್ 360 ಅಂತ. ಸೊ ನಮಗೆ ಈ ಟೆಕ್ಸ್ಟ್ ನೌ ಅಪ್ಲಿಕೇಶನ್ ಯಾವ ಥರ ರಿಜಿಸ್ಟರ್ ಆಗೋದು, ಯಾವ ಥರ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ ನಾನು ಒಂದು ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಅದನ್ನು ಕಾರ್ಡ್ಸಲ್ಲೂ ಬಿಡ್ತೀನಿ, ಹಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಡ್ತೀನಿ. ಅದ್ರ ಮುಖಾಂತರ ಟೆಕ್ಸ್ಟ್ ನೌನಲ್ಲಿ ನೀವು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಟೆಕ್ಸ್ಟ್ ನೌಲ್ಲಿ ಆಕ್ಟಿವೇಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ US ನಂಬರ್ಗಳು ಬರುತ್ತೆ, ನಿಮ್ಮ ಫೋನ್ ನಂಬರು ನಿಮ್ದಿರೋದಿಲ್ಲ, ಪ್ರೈವೇಟ್ ನಂಬರ್ ಬರುತ್ತೆ. ಸೊ ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ಎಕ್ಸಾಂಪಲ್ ನಾನು ತೊಗೊತೀನಿ. ಸೊ ಟೆಕ್ಸ್ಟ್ ನೌ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ನಾನು ಇಲ್ಲಿ ತೊಗೊಂಡು ಏನು ಮಾಡ್ತೀನಿ, ಇಲ್ಲಿ 518 ಇದೆಯಲ್ಲ, ಸೊ ಈ ನಂಬರ್ನ ಕಾಪಿ ಮಾಡ್ಕೊಂಡು ಜಸ್ಟ್ ಅಲ್ಲಿ ಟ್ಯಾಪ್ ಮಾಡಿದ ತಕ್ಷಣ ಆ ನಂಬರನ್ನು ಕಾಪಿ ಆಯಿತು. ಸೊ ಮತ್ತೆ ನಾನೇನು ಮಾಡ್ತೀನಿ, ಟಾಕ್ 360ನ ಓಪನ್ ಮಾಡ್ಕೊತೀನಿ. ಸೊ ಈ ಟಾಕ್ 360 ಇದೆಯಲ್ಲ, ಸೊ ಫಸ್ಟ್ ನಾವು ರಿಜಿಸ್ಟರ್ ಆಗಬೇಕಾಗುತ್ತೆ. ರಿಜಿಸ್ಟರ್ ಓಕೆ ಕೊಡ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್, ಸೊ ನಿಮ್ಗೆ ಏನೇನು ಕೇಳುತ್ತೋ ನೆಕ್ಸ್ಟ್ ಸ್ಟೆಪ್ ಕೊಟ್ಬಿಡಿ. ಸೊ ನಾವೇನು ಮಾಡಬೇಕಿಲ್ಲಿ, ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ +1 ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಸ್ಟೆಪ್ ಕೊಡ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಕೊಡ್ತಿದ್ದಾಗೆ ನಂಬರ್ ವೆರಿಫಿಕೇಷನ್ ಕೇಳ್ತಾ ಇದೆ, ಎಸ್ ಕೊಡ್ತೀನಿ. ಆ್ಯಕ್ಟಿವೇಷನ್ ಕೋಡ್ ಅನ್ನೋದು ಆ ಅಪ್ಲಿಕೇಶನ್ಗೆ ಸೆಂಡ್ ಆಗಿದೆ. +1518365380 ಇದೆಯಲ್ಲ, ಸೊ ಅದಕ್ಕೆ ಆ್ಯಕ್ಟಿವೇಷನ್ ಕೋಡ್ ಅನ್ನೋದು ಸೆಂಡ್ ಆಗಿದೆ. ನಾನೇನು ಮಾಡ್ತೀನಿ, ಮತ್ತೆ ಟೆಕ್ಸ್ಟ್ ನೌ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ಸೊ ನಮಗೀಗ ಆ್ಯಕ್ಟಿವೇಷನ್ ಕೋಡ್ ಅನ್ನೋದು ಬಂದಿಲ್ಲ. ಸೊ ಅವಾಗ ಏನು ಮಾಡಬೇಕು, ನಾನೇನು ಮಾಡ್ತೀನಿ, ಕಾಲ್ ಮೀ ನೌ ಅಂತ ಇದೆಯಲ್ಲ, ಕಾಲ್ ಮೀ ನೌ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ ನಮ್ಗೆ ಆ ನಂಬರ್ಗೆ ಕಾಲ್ ಅನ್ನೋದು ಹೋಗುತ್ತೆ. ಸೊ ಅವಾಗ ಕೋಡ್ ಹೇಳ್ತಾರೆ, ಅದನ್ನು ನಾವು ಬರ್ಕೋಬೋದು. ಸೊ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ ಕಾಲ್ ಅನ್ನೋದು ಬರ್ತಾ ಇದೆ. ನಾನೇನು ಮಾಡ್ತೀನಿ, ಈಗ ಕಾಲನ್ನು ರಿಸೀವ್ ಮಾಡಿಬಿಟ್ಟು ಕೋಡನ್ನು ಕೇಳಿಸ್ಕೊತೀನಿ. Hello, your code is 93447. ಸೊ ಫ್ರೆಂಡ್ಸ್, ಈಗ ಕಾಲ್ ನಮಗೆ 9347 ಹೇಳಿದ್ದಾರೆ. ನಾನೇನು ಮಾಡ್ತೀನಿ, ಇಲ್ಲಿ 9347 ಹಾಕ್ಬಿಟ್ಟು ಓಕೆ ಕೊಡ್ತೀನಿ. ಆಟೋಮೆಟಿಕ್ ಕಾಲ್ ವೆರಿಫಿಕೇಷನ್ ಅನ್ನೋದು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್, ಕನ್ಫರ್ಮ್. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ನಮಗೆ 2 ಮಿನಿಟ್ಸ್ ಅನ್ನೋದು ನಮಗೆ ಫ್ರೀ ಅನ್ನೋದು ಬಂದಿದೆ. ಸೊ ಇದರಲ್ಲಿ ಮುಖಾಂತರ ನಾವು ಏನು ಮಾಡ್ಬೋದು, ಇದನ್ನು ಫ್ರೀಯಾಗೂ ತಗೊಳ್ಬೋದು ಫ್ರೆಂಡ್ಸ್. ಸೊ ಈಗ ನಾನು ಏನು ಮಾಡ್ತೀನಿ, ಈಗ ಒಂದು ನಂಬರ್ಗೆ ಫೋನ್ ಅನ್ನೋದು ಮಾಡ್ತೀನಿ. ಆವಾಗ ಏನಾಗುತ್ತೆ, ಆಟೋಮೆಟಿಕ್ ಪ್ರೈವೇಟ್ ನಂಬರ್ ಕಾಲ್ ಅಂತ ಬರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನನಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾವಿಲ್ಲಿ ಕೆಲವೊಂದು ಸೆಟ್ಟಿಂಗನ್ನು ಮಾಡಬೇಕಾಗುತ್ತೆ ಇಂಪಾರ್ಟೆಂಟಾಗಿ. ಯಾಕೆ ಅಂದರೆ ಅನ್ನೋನ್ ನಂಬರ್ ತೋರಿಸ್ಬೇಕು ಅಂದರೆ ಇಲ್ಲಿ ನಾನೇನು ಮಾಡ್ತೀನಿ, ಮಿನು ಯುವರ್ ಅಕೌಂಟ್ ಅಂತ ಇದೆಯಲ್ಲ, ಇಲ್ಲೇನು ಮಾಡ್ತೀನಿ. ಸೊ ಇಲ್ಲಿ ನಾರ್ಮಲಾಗಿ ನಿಮಗೆ ಇದು ಸೆಲೆಕ್ಟ್ ಆಗಿರುತ್ತೆ. ನೀವು ಅನೋನಿಮಸ್ ಅಂತ ಇದೆಯಲ್ಲ, ಸೊ ಅನೋನಿಮಸ್ ಅನ್ನೋದನ್ನ ನೀವು ಇಂಪಾರ್ಟೆಂಟಾಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆವಾಗಲೇ ನಮಗೆ ಕಾಲ್ ಮಾಡಿದಾಗ ಬೇರೆಯವ್ರಿಗೆ ಅನ್ನೋ ನಂಬರ್ ತೋರಿಸೋದು. ಸೊ ನಾನೇನು ಮಾಡ್ತೀನಿ, ಮತ್ತೆ ಬ್ಯಾಕ್ ಬರ್ತೀನಿ. ಅನೋನಿಮಸ್ ಅನ್ನೋದು ಸೆಲೆಕ್ಟಿಂಗಲ್ಲಿದೆ. ಮತ್ತೇನು ಮಾಡ್ತೀನಿ, ಡಯಲ್ ಪ್ಯಾಡ್ ತೊಗೊತೀನಿ. ಇಲ್ಲಿ ನೀವೇನು ಮಾಡಬೇಕು, +91 ಅನ್ನೋದು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಯಾಕೆಂದರೆ ಇದು ಫಾರಿನ್ ನಂಬರಲ್ಲಿ ಇರೋದಲ್ವಾ, ಸೊ ಅದಕ್ಕೇನು ಮಾಡ್ತೀನಿ, 91 ಹಾಕ್ತೀನಿ. ನಾನೀಗ ನಂಬರ್ ಹಾಕ್ಬಿಟ್ಟು ಇನ್ನೊಂದು ನಂಬರ್ ಕಾಲ್ ಮಾಡಿ ಲೈವಲ್ಲಿ ತೋರಿಸ್ತೀನಿ. ಸೊ ಈ ನಂಬರ್ ಕಾಲ್ ಅನ್ನೋದು ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೋಡ್ಬೋದು, ಇವಾಗ ಕಾಲ್ ಅನ್ನೋದು ಮಾಡ್ತಾ ಇದ್ದೀನಿ. ಸೊ ಈ ನಂಬರ್ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ನಂಬರ್ ಇದೆ. ಸೊ
ಈ ಕಾಲ್ ಅನ್ನೋದು ಬರ್ತಾ ಇದೆ ಫ್ರೆಂಡ್ಸ್. ನೋಡಲ್ಲ ಫ್ರೆಂಡ್ಸ್ ಯಾವ ಥರ ಬರ್ತಾ ಇದೆ. ನಾನು ಕಾಲ್ ಮಾಡಿದ್ದೀನಿ. ಸೊ ಇದರಿಂದ ಕಾಲ್ ಅನ್ನೋದು ಬಂದಿದೆ. ಸೊ ಇದರಲ್ಲಿ ಏನು ತೋರಿಸ್ತಾ ಇದೆ, +4049 ಅಂತ ತೋರಿಸ್ತದೆ. ಈ ರೀತಿ ನೀವು ಅನ್ನೋನ್ ನಂಬರ್ ಕಾಲ್ಗಳನ್ನು ಮಾಡ್ಬೋದು ಫ್ರೆಂಡ್ಸ್. ಸೊ ಇದೊಂದು ಬೆಸ್ಟ್ ಟ್ರಿಕ್ ಅಂತ ಹೇಳ್ತೀನಿ. ಸೊ ಈ ಟ್ರಿಕ್ ನಿಮ್ಗೆ ಇಷ್ಟ ಆಗಿರೋ ಪ್ರತಿ ವಿಡಿಯೋ ನೋಡೋ ಪ್ರತಿ ಒಬ್ಬರು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೆಲ್ಲರೂ ತಿಳ್ಕೋದಕ್ಕೋಸ್ಕರ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಹಾಗೆ ಹೊಸಬ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.